ನೀವು ಮಹಿಳೆಯರ ಪರನ ವಿರುದ್ಧ ಅನ್ನೋದು ಚರ್ಚೆ ಅಲ್ಲ. ಇವತ್ತು ಒಂದು ಮಹಿಳಾ ಪರವಾದಂಥ ಬಿಲ್ ಮಂಡನೆ ಆಗಿದೆ. ಹೌದು ಮೇಡಮ್. ಸೊ ಈಗ ಇಡೀ ಭಾರತದ ಮಹಿಳೆಯರು ಈ ಬಿಲ್ನ ನೋಡ್ತಾ ಇದ್ರು, ಗುಡ್ ಆರ್ ಬ್ಯಾಡ್ ಇದು ಪಾಸ್ ಆಗಬೇಕು ಅಂತ. ಬಟ್ ನೀವೇನು ಮಾಡಿದ್ರಿ, ಅದರೊಳಗಡೆ ಪುನರ್ವಿಂಗಡಣೆ ಅನ್ನುವಂಥ ಒಂದು ಉಪಾಯ ಅಡಗಿಸಿಟ್ಟಿದ್ದಾರೆ ಅಂತ ಅದನ್ನು ನೀವು ಫೇಲ್ ಮಾಡಿಸಿದ್ರಿ. ಏನು ಮೆಸೇಜ್ ಪಾಸ್ ಆಯಿತು ಜನರಿಗೆ? ಮೇಡಮ್, ಇವಾಗ ನೀವು ಒಬ್ರು ಕನ್ನಡತಿ, ನಾನು ಕನ್ನಡದ ಹೆಣ್ಮಗಳು ಅಲ್ವಾ? ಇಲ್ಲಿರೋರು ಅಷ್ಟು ಜನ ಕನ್ನಡದ ಹೆಣ್ಮಕ್ಳ? ಈ BJP ಅವರು ಹೇಳಿದಂತಹ ಬಿಲ್ ಪ್ರಕಾರ ಮಹಿಳೆಯರಿಗೆ ಮೀಸಲಾದಂತಹ ಸೀಟ್ಗಳು ಹೊಸದ ನಂಬರ್ ಹೇಳಿದ್ರಲ್ಲ 14 ಅಷ್ಟೇ. ಉತ್ತರ ಪ್ರದೇಶದ ಮಹಿಳೆಯರು 40 ಜನ MP ಗಳು ಇರ್ತಾರೆ, ಅಲ್ಲಿ ಕರ್ನಾಟಕದಿಂದ 14 ಜನ ಇರ್ತಾರೆ. ಇದು ನ್ಯಾಯ ಅನ್ಸುತ್ತಾ ನಿಮಗೆ? ಕರ್ನಾಟಕದ ಹೆಣ್ಮಕ್ಳಿಗಾಗಿದ್ದ ಅನ್ಯಾಯ ಅಲ್ವಾ ಇದು? 28 ಸೀಟ್ ನಮ್ದು, 80 ಸೀಟ್ ಉತ್ತರ ಪ್ರದೇಶದ್ದು. ಅವ್ರ ಪ್ರಕಾರ 50% ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ 42 ಸಿಗುತ್ತೆ, ಅವ್ರಿಗೆ 120 ಸಿಗುತ್ತೆ. ಇವಾಗಲೇ ಅವ್ರು 52 ಜನ ಜಾಸ್ತಿ ಇದ್ದಾರೆ ನಮಗಿಂತ, ಎಲ್ಲಿ ಪಾರ್ಲಿಮೆಂಟಲ್ಲಿ ಕೂತಿದ್ದಾರೆ. 78 ಜನ ಜಾಸ್ತಿ ಆಗ್ತಾರೆ. ಇದು ಕನ್ನಡದವರಾಗಿ ನಾವು ಸಪೋರ್ಟ್ ಮಾಡಬೇಕಾ? ಫಸ್ಟ್ ಕನ್ನಡದವರಾಗಿ ಮಾತಾಡ್ತಿದ್ದೀನಿ ನಾನು, ಕಾಂಗ್ರೆಸ್ ಅವಳಾಗಿ ಮಾತಾಡ್ತಿಲ್ಲ, ಕನ್ನಡದ ಹೆಣ್ಮಗಳಾಗಿ ಮಾತಾಡ್ತಿದ್ದೀನಿ. ಇಡೀ ದಕ್ಷಿಣ ಭಾರತದ ಪ್ರತಿ ಒಂದು ರಾಜ್ಯಕ್ಕೂ ಅನ್ಯಾಯ ಮಾಡುವ ಹಾಗೆ ಮಹಿಳೆಯರನ್ನ ಮುಂದೆ ಇಟ್ಕೊಂಡು ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದಕ್ಕೆ ಹೊರಟಿದ್ರು ಇವರು.